ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿನಂದನ್. ನಾನು MKIT ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 6ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನಾನು ಆಧಾರ್ ಸಂಸ್ಥೆ ಕಲೆ ಮತ್ತು ಮೂಲ ಶಿಕ್ಷಣ ಪರಿಚಯ ಕೇಂದ್ರದಲ್ಲಿ ನಮ್ಮ ಗುರುಗಳಾದ ರಾಮು ಸರ್ ಮತ್ತು ಸೌಮ್ಯ ಮಿಸ್ಸಿಂದ ತುಂಬ ಒಳ್ಳೆಯ ಕಲೆ ಮತ್ತು ಮೌಲ್ಯಗಳನ್ನು ಕಲ್ತಿದ್ದೀನಿ. ಈಗ ಮೊದಲನೇದಾಗಿ ನಾನು ನಿಮಗೆ ಹೇಳಬೇಕಂತಂದರೆ ನಮ್ಮ ಆಧಾರ್ ಸಂಸ್ಥೆಯ ಮೀನಿಂಗ್. ಇದು ನನಗೆ ಫಸ್ಟ್ ಟೈಮ್ ಕೇಳಿದಾಗ ಗೊತ್ತಾಗಲಿಲ್ಲ, ಆದರೆ ನಮ್ಮ ರಾಮು ಸರಿಗೆ ಕೇಳಿದರೆ ಮೀನಿಂಗ್ನ ನಾನು ತಿಳ್ಕೊಂಡಿದ್ದೀನಿ. ಇದರ ಮೀನಿಂಗ್ ಏನಪ್ಪ ಅಂತಂದರೆ, ಒಂದು ಬೀಜ ಆಕಾರವಾದಾಗ ಅದು ಒಬ್ಬರಿಗೆ ಆಧಾರ ಆಗಿರಲ್ಲ, ಆದರೆ ಅದು ಗಾಳಿ, ಬೆಳಕು, ಗೊಬ್ಬರ, ಮಣ್ಣಿನ ಆಧಾರವನ್ನು ತಗೊಂಡು ಅದು ಬೆಳೆದು ಇನ್ನೊಬ್ಬರಿಗೆ ಆಧಾರವಾಗ್ತದೆ. ಅಂದರೆ ಒಂದು ಬೀಜ ಆಕಾರವಾದಾಗ ಅದು ಬೆಳಿಬೇಕು ಅಂತಂದರೆ ಅದಕ್ಕೆ ಗೊಬ್ಬರ ಬೇಕು, ನೀರು ಬೇಕು, ಸೂರ್ಯನ ಶಾಖ ಬೇಕು, ಅದರ ನಂತರ ಗಾಳಿನೂ ಬೇಕು. ಇವೆಲ್ಲವನ್ನು ಅದು ಆಧಾರವಾಗಿ ತಗೊಂತದೆ. ಅದು ತಗೊಂಡು ಅದು ಬೆಳೆದು ಅದು ಇನ್ನೊಬ್ರಿಗೆ ಆಧಾರ ಆಗುತ್ತೆ. ಅದೇ ರೀತಿ ನಮ್ಮ ಕ್ಲಾಸ್ನಲ್ಲಿ ನಾವು ನಮ್ಮ ರಾಮು ಸರ್ನ ಆಧಾರವಾಗಿ ತಗೊಂಡು, ಅಂದರೆ ಅವರಿಂದ ಕಲಿತು ನಾವು ಇನ್ನೊಬ್ಬರಿಗೆ ಹೇಳ್ಕೊಡೋಂಗೆ ಆಗಬೇಕು ಅನ್ನೋ ಒಂದು ಮೀನಿಂಗ್ನ ಇಟ್ಕೊಂಡು ನಮ್ಮ ರಾಮು ಸರ್ ಈ ಹೆಸರನ್ನ ಕೊಟ್ಟಿದ್ದಾರೆ. ಇದರ ನಂತರ ಬರೋದು ನಮ್ಮ ಆಧಾರ್ ಸಂಸ್ಥೆ ಲೋಗೋ. ಈ ಲೋಗೋನಲ್ಲೂ ಎಷ್ಟು ಮೀನಿಂಗ್ ಇದೆ ಅನ್ನೋದು ಈಗ ನಿಮ್ಗೆ ಹೇಳ್ತಿದ್ದೀನಿ. ಇವು ಕಲರ್ಸ್ ನೋಡ್ತಿರಲ್ಲ, ರೆಡ್, ಬ್ಲೂ, ಯೆಲ್ಲೋ, ಇವು ಪೇಂಟಿಂಗಿಗೆ ಬೇಕಾಗಿರೋ ಮೇನ್ 3 ಪ್ರೈಮರಿ ಕಲರ್ಸ್. ಇಂಥ ಒಂದು ಮೀನಿಂಗ್ಫುಲ್ ಲೋಗೋ ಮತ್ತು ಹೆಸರನ್ನು ಇಟ್ಟಿದ್ದಾರೆ. ಅದೇ ರೀತಿ ಕ್ಲಾಸಲ್ಲೂ ಅಷ್ಟೇ ಮೀನಿಂಗ್ಫುಲ್ಲಾಗಿ ತರಬೇತಿಯನ್ನು ನಮ್ಮ ರಾಮು ಸರ್ ಮತ್ತು ಸೌಮ್ಯ ಮಿಸ್ ನೀಡ್ತಿದ್ದಾರೆ. ಅದಕ್ಕೆ ನಾನು ಅವರಿಗೆ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ. ಈ ವರ್ಷ ನಮ್ಮ ಕ್ಲಾಸ್ ಮುಗಿದಿದೆ. ಅದರಲ್ಲಿ ನಾನು ಏನೇನು ಕಲಿತೆ ಅನ್ನೋದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ನಾನು ಕಲಿತಿದ್ದು ಬೆಳಗ್ಗೆ ಬೇಗ ಹೇಳೋದು. ಕ್ಲಾಸ್ 6 ಗಂಟೆಗಿದೆ ಅಂದರೆ ನಾವು ಆಟೋಮೆಟಿಕ್ಕಾಗಿ 5 ಗಂಟೆ 4:15 ಹೇಳ್ಬೇಕಾಗ್ತದೆ. ಅದರ ನಂತರ ಬರೋದು ಚಿತ್ರಕಲೆ. ನನಗೆ ಮುಂಚೆ ವಾಟರ್ ಕಲರ್ ಅಷ್ಟು ಪರ್ಫೆಕ್ಟಾಗಿ ಬರ್ತಿದ್ದಿಲ್ಲ. ನಮ್ಮ ಕ್ಲಾಸಿಗೆ ಸೇರಾದ್ಮೇಲೆ ಹೇಗೆ ಮಾಡೋದನ್ನು ನಮ್ಮ ರಾಮು ಸರಿಂದ ಕಲ್ತಿದ್ದೀನಿ. ಇದರ ನಂತರ ಶಟಲ್ ಅಂದರೆ ನಂಗೆ ಮುಂಚೆ ಸರ್ವಿಸ್ ಅಷ್ಟೇ ಮಾಡೋಕ್ಕೆ ಬರ್ತಿದ್ದು. ಈಗ ಕ್ಲಾಸಿಗೆ ಹೋಗಿ ಬಂದಾದಮೇಲೆ ಪ್ರತಿ ವಾರ ಸ್ಪೋರ್ಟ್ಸು ಸ್ವಲ್ಪ ಟೈಮ್ ಇಡ್ತಿದ್ದಾರೆ. ಅದರಿಂದ ನಾನು ಶಟಲ್ನ ಕಲ್ತಿದ್ದೀನಿ. ಇದರ ನಂತರ ಹೇಳೋದಾದರೆ ಯೋಗ. ಮುಂಚೆ ನಾನು ಎಕ್ಸಸೈಸ್ ಮಾಡ್ತಿದ್ದಿದ್ದಿಲ್ಲ, ಯಾವ ಯೋಗನೂ ಮಾಡ್ತಿದ್ದಿದ್ದಿಲ್ಲ. ಆದರೆ ನಮ್ಮ ಕ್ಲಾಸಿಗೆ ಸೇರಾದ್ಮೇಲೆ ಯೋಗ ಮಾಡಿದರೆ ಏನು ಬೆನಿಫಿಟ್ ಸಿಗ್ತದೆ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ದಿನ ಒಂದು 15 ಮಿನಿಟ್ಸ್ ಯೋಗ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅದರ ನಂತರ ಒಳ್ಳೆಯ ಮೌಲ್ಯಗಳು. ಫಾರ್ ಎಕ್ಸಾಂಪಲ್, ಒಂದು ವಸ್ತುನ ಎಲ್ಲಿಂದ ತೊಗೊಂಡಿದ್ದೆ ಅಲ್ಲಿಗೆ ಇಡ್ತಿದ್ದಿಲ್ಲ. ಆಮೇಲೆ ಲೈಟ್ ಆನ್ ಮಾಡಿದರೆ ಹಾಗೆ ಬಿಟ್ಟು ಹೋಗ್ತಿದ್ದೆ, ಡೋರ್ ತೆಗೆದು ಹಾಗೆ ಬಿಟ್ಟು ಹೋಗ್ತಿದ್ದೆ. ಆದರೆ ಈಗ ಅದನ್ನೆಲ್ಲ ಅವಾಯ್ಡ್ ಮಾಡಿ ಏನೇ ತೆಗೆದ್ರು ಅಥವಾ ಏನೇ ಹಾಕಿದ್ರು, ಲೈಟ್ ಆನ್ ಮಾಡಿದ್ರು ಮುಚ್ಚಿ ಲೈಟ್ ಆಫ್ ಮಾಡಿ ಏನೇ ವಸ್ತು ತೊಗೊಂಡಿದ್ರು ಅಲ್ಲಿಟ್ಟು ಹೋಗೋದನ್ನು ಕಲ್ತಿದ್ದೀನಿ. ನಾನು ಏನೇನು ನಮ್ಮ ಕ್ಲಾಸಿಂದ ಇನ್ನೂ ಕಲಿಬೇಕಾಗಿತ್ತು ಅಂತಂದರೆ,